ಈ ಒಂದು ವಾರದಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ರೈತರ ಹೋರಾಟ 3200 ಏನು ನಿಗದಿಯಾಗಿತ್ತು DC ಅವ್ರು ನಿಗದಿ ಮಾಡಿದ್ರು ಅದಕ್ಕೆ ಇನ್ನ ₹100 ಹೆಚ್ಚಿಗೆ ಮಾಡಿ ₹50 ಕಾರ್ಖಾನೆಯವ್ರ ಕಡೆಯಿಂದ ₹50 ಸರ್ಕಾರದ ಕಡೆಯಿಂದ ಅಂತ. ಇದು ಒಂದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ, ಹಿನ್ನಡೆ ಆಗಿದೆ. ರಷ್ಯಾ ಮಾಡುವಾಗ ನಾವೇನ್ ಕಡಿಮೆ, ನಮ್ದಾಗ್ಲೇ 37 ವರ್ಷ ಆಗೋಯ್ತು ನಾವು ಮಾಡಿ, ಇವಾಗ ನಾವು ಮಾಡ್ಲೇಬೇಕು. ಶೆಫಾಲಿ ಅಂತ ಅನ್ನುವಂತ ಒಂದು ದಿನ ಖಂಡಿತ ಬರುತ್ತೆ, ಸುಮ್ಮನಿರಿ ಅಂತ ಅನ್ಬಿಟ್ಟು ಅಂತಾಳೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಂದಿನಂತೆ ಈ ವಾರದ ಮಾತುಕತೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಕಸ್ತೂರಿ ಮಾಸಪತ್ರಿಕೆ ಸಂಪಾದಕರಾದಂಥ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಮಲ್ಲಪ್ಪ ಅವರೇ. ಮೇಡಮ್, ಈ ಒಂದು ವಾರದಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ರೈತರ ಹೋರಾಟ. ಹೌದು, ಮೊದಲನೇ ಹಂತದಲ್ಲಿ 1ನೇ ದಿನ ಆಯಿತು, 2ನೇ ದಿನ ಆಯಿತು, ಸರ್ಕಾರ ಇವತ್ತು ಮಾತಾಡ್ತಾರೆ ನಾಳೆ ಮಾತಾಡ್ತಾರೆ ಅಂತ ನೋಡ್ತಾ ಹೋದರೆ ಅದು 8-9 ದಿನಗಳವರೆಗೂ ಹೋಗ್ಬಿಡ್ತು, ವಾರಗಟ್ಟಲೆ ಹೋಯ್ತು. ಅದು 9ನೇ ದಿನ ಏನೋ ಒಂದು ಕೊಟ್ಟರು, ಆದರೆ ರೈತರಿಗೂ ಕೂಡ ಅಷ್ಟೊಂದು ಸಮಾಧಾನ ಆಗಲಿಲ್ಲ. ಆದರೆ ಇದ್ದಿದ್ರಲ್ಲಿ ರೆಸ್ಪಾನ್ಸ್ ಆದರೂ ಮಾಡಿರಲಿಲ್ಲ ಅಂತ ಏನೋ ಒಂದು ಖುಷಿ ಆದರು. ಇವಾಗ ಬೆಳಗಾವಿ, ಬಿಜಾಪುರ ಮತ್ತು ತಾವು ವಿಜಯಪುರ ಹೇಳ್ತೀರಿ, ಆದ್ರೆ ಆಡ್ ಭಾಷೆಲಿ ಈಗ ವಿಜಾಪುರ ಅಂದ್ರೆ ವಿಜಾಪುರನೇ ಬರುತ್ತೆ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಈ 4 ಜಿಲ್ಲೆಗಳ ರೈತರು ಕಳೆದ 9 ದಿನಗಳಿಂದ ಧರಣಿ ಮಾಡ್ತಾ ಇದ್ರು. ತಮ್ಗೆಲ್ಲ ಗೊತ್ತು, ಅವ್ರಿಗೇನಂತ ಹೇಳಿದ್ರೆ, ನಮಗೆ ಏನು ಇಳುವರಿಗೆ ತಕ್ಕಂಗೆ ನೀವು ಇದನ್ನೇನು ಬೆಲೆ ಕೊಡ್ತಾ ಇಲ್ಲ ನೀವು ಅಂತ. ಮಹಾರಾಷ್ಟ್ರದಲ್ಲಿ ನಮ್ಗಿಂತ ಕಡಿಮೆ ಇಳುವರಿ ಇದ್ರೂ ಅವ್ರಿಗೆ ಉತ್ತಮ ಬೆಲೆ ₹3,410 ಕೊಡ್ತಾ ಇದ್ದಾರೆ. ನಿಮಗೆ ಯಾಕೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಅವರು ಒಂದು ಕೇಳ್ತಾ ಇದ್ದಿದ್ದು. ಅದಕ್ಕೆ ಯಾವಾಗ ಇದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ ಅಂತ ಗೊತ್ತಾಯ್ತೋ ಆಗ ಸರ್ಕಾರ ಎಚ್ಚೆತ್ಕೊಂಡು ಇವರ ಮಾತುಕತೆಗೆ ಆಹ್ವಾನಿಸಿದ್ರು. ಕಾರ್ಖಾನೆ ಮಾಲೀಕರನ್ನು ಆಹ್ವಾನಿಸಿದ್ರು ಮತ್ತು ರೈತರನ್ನು ಆಹ್ವಾನಿಸಿದ್ರು, ಮುಖಂಡರನ್ನ. ಸೊ ಬಂದಿದ್ರು, ಅವರು ಎಲ್ಲ ಮಾತಾಡಿದ್ರು. 3200 ಏನು ನಿಗದಿಯಾಗಿತ್ತು DC ಅವ್ರು ನಿಗದಿ ಮಾಡಿದ್ರು ಅದಕ್ಕೆ ಇನ್ನ ₹100 ಹೆಚ್ಚಿಗೆ ಮಾಡಿ ₹50 ಕಾರ್ಖಾನೆಯವ್ರ ಕಡೆಯಿಂದ, ₹50 ಸರ್ಕಾರದ ಕಡೆಯಿಂದ ಅಂತ. ಆದ್ರೆ ಕಾರ್ಖಾನೆಯವರು ಅದಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ, ಒಪ್ಪಿದ್ದಾರೆ ಆದ್ರೆ ಒಪ್ಪಿಲ್ಲ ಅಂದ್ರೆ ಅವ್ರಿಗಿನ್ನೂ ತಕರಾರು, ಅಸಮಾಧಾನ ಇದೆ. ನಮಗೆ ತುಂಬಾ ಇದು ಬೀಳತ್ತೇನೋ, ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅದನ್ನ ಇನ್ನ ವಾದ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರನು ಇದರಲ್ಲಿ ಪಾತ್ರ ವಹಿಸ್ಬೇಕು. ಯಾಕಂದ್ರೆ ಬೆಂಬಲ ಬೆಲೆ ಎಲ್ಲ ಕೇಂದ್ರ ಸರ್ಕಾರ ಕೊಡೋದು, ಅದನ್ನ ನೋಡೋಣ, ನಾವು ಅಲ್ಲಿ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಂದ್ರ ಪ್ರಧಾನಮಂತ್ರಿಗಳಿಗೆ ಪತ್ರನೂ ಬರೆದಾರೆ. ಕರ್ನಾಟಕದಿಂದ ಒಂದು ಸರ್ವಪಕ್ಷ ನಿಯೋಗ ಬರ್ತೀವಿ ನಾವು, ತಾವು ಟೈಮ್ ಕೊಡಿ ಅಂತ ಹೇಳಿ. ಬೆಂಬಲ ಬೆಲೆ ನಿಗದಿಪಡಿಸೋದ್ರಿಂದ ಹಿಡಿದು ಎಥನಾಲ್ ಹಂಚಿಕೆ ಇರ್ಬೋದು, ಅಥವಾ ಸಕ್ಕರೆ ರಫ್ತಿನ ಒಂದು ಏನು ಮಿತಿ ಏನಿದೆ ಅದನ್ನ ಇನ್ನೊಂದು ಸ್ವಲ್ಪ ಹಿಗ್ಗಿಸಿ ಅಂತ ಹೇಳಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಅವಕಾಶ ಕೊಡಿ ಅಂತ ಹೇಳಿ. ಸೊ ಇದೆಲ್ಲ ಕೇಂದ್ರ ಸರ್ಕಾರದ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಅವರ ಒಂದು ಪರ್ಮಿಷನ್ ಅವಶ್ಯಕತೆ ಇದೆ. ಹಾಗಾಗಿ ಅಲ್ಲಿ ನಾವು ಕೇಳ್ಕೊಂಡು ಬರೋಣ ಅಂತ ಹೇಳಿ. ಈಗ ಸದ್ಯದ ಮಟ್ಟಿಗೆ ಶಾಂತಿ. ಯಾಕಂದ್ರೆ 9 ದಿನಗಳಿಂದ ಅವರು ಬೀದಿನಲ್ಲಿದ್ರು, ಎಷ್ಟು ಬೇಜಾರಾಗ್ತಿತ್ತು. ಏನು ಅನ್ನದಾತ ಬೀದಿಗೆ ಬೀದಿಲಿ ನಿಂತ್ರೆ ಹೇಗ್ ಅನ್ಸುತ್ತೆ. ಆಮೇಲೆ ಅವರು ರಸ್ತೆ ತಡೆ ಶುರು ಮಾಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಇವತ್ತು ನೀವು ಒಂದ್ ಪರಿಹಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಪುಣೆ ಬೆಂಗಳೂರು ಹೆದ್ದಾರಿಯನ್ನ ಮುಚ್ತೀವಿ ಅಂತ ಅವರು ಹುಕ್ಕೇರಿ ಹತ್ರ ಹೋಗಿ ಆ ಒಂದು ಕೆಲಸನು ಪ್ರಾರಂಭ ಮಾಡಿದ್ರು. ಏನಂದ್ರೆ ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲೆಸ್ದ್ರು. ಆಕ್ಚುಲಿ ಅದ್ ರೈತರಲ್ಲ ಅಂತ ಹೇಳ್ತಾರೆ, ರೈತರು ಅಂತ ಹೇಳ್ತಾರೆ. ಈ ನನ್ನ ಪ್ರಕಾರ ಧರಣಿ ನಿರತ ರೈತರು ಕಲ್ಲೆಟ್ ಯಾಕೆ ಹೊಡೆಯಕ್ ಹೋಗ್ತಾರೆ ಪೊಲೀಸರ ಮೇಲೆ? ಹೌದು ಮೇಡಮ್, ಅವ್ರು ಆದ ರೀತಿ ಮಾಡೋದಾಗಿದ್ರೆ ಮೊದಲನೇ ದಿನದಿಂದನೇ ಆರಂಭ ಮಾಡ್ತಿದ್ರು. ಆಮೇಲೆ ಅವರು 9 ದಿನ ಶಾಂತಿಯುತವಾಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಸರ್ಕಾರದ ಬಳಿ ಮಾತುಕತೆ ನಡೀತಿದೆ. ಆ ಟೈಮ್ ನಲ್ಲಿ ಯಾಕೆ ಇವ್ರು ಕಲ್ಲೆಸೆತ ಮಾಡ್ತಾರೆ? ಇದು ದಿಕ್ಕು ತಪ್ಪಿಸೋ ಸಲುವಾಗಿ ಅಂತ ಹೇಳಿದ್ರೆ, ಇದು ಸ್ವಲ್ಪ ಅಶಾಂತಿ ಉಂಟಾಗ್ಲಿ ಅಂತ ಹೇಳಿ ರೈತರ ಮೇಲೆ ಗೂಬೆ ಕೂರಿಸೋ ಸಲುವಾಗಿ ಕೆಲವು ಕಿಡಿಗೇಡಿಗಳು ಮಾಡಿದಂತ ಕೆಲಸ. ಅಲ್ಲಿ ಭೀಮಾಶಂಕರ್ ಗುಳೇದಿ SP ಅವರು ಕೂಡ ಬಂದು ಮಾತಾಡಿ ಒಬ್ಬ DYSPಗೆ ಕೈ ಮೂಳೆ ಮುರಿತ ಆಗಿರೋದು ಇವೆಲ್ಲ ಹೇಳಿದ್ರು ಅವರು. ಇರ್ಲಿ, ನಾವು ಅದನ್ನ ತನಿಖೆ ಮಾಡ್ತೀವಿ. ಈಗ ಸದ್ಯಕ್ಕೆ ಯಾರ್ಯಾರು ಪೊಲೀಸರು ಗಾಯಾಳುಗಳಾಗಿದ್ರು ಅವ್ರಿಗೆಲ್ಲ ಚಿಕಿತ್ಸೆ ಕೊಟ್ಟಿದ್ವಿ. ರೈತರಿಗೂ ಅಷ್ಟೇ, ದಯಮಾಡಿ ಆ ಟ್ರ್ಯಾಕ್ಟರ್ಗಳನ್ನೆಲ್ಲ ಅಡ್ಡ ನಿಲ್ಲಿಸಿ ನೀವೇನು ಬಂದ್ ಮಾಡಿದ್ರೆ ಅದನ್ನ ತಗೊಳ್ಳಿ ವಾಪಸ್ ಅಂತ ಹೇಳಿ ಅವರಿಗೂ ಎಲ್ಲ ಮನೆಗೆ ಕಳಿಸಿದ್ದಾರೆ. ಈಗ 3300ಕ್ಕೆ ಸದ್ಯಕ್ಕೆ ಬಂದು ತಲುಪಿದೆ, ತಲುಪಿದೆ. ಇನ್ನು ಪ್ರಧಾನಿಗಳ ಹತ್ರ ನಿಯೋಗ ತೆರಳಿದಾಗ ಅಲ್ಲಿ ಏನೇನು ಡಿಸಿಷನ್ ಆಗುತ್ತೆ ಅದನ್ನ ನಾವು ನೋಡಬೇಕು. ಹೌದು ಮೇಡಮ್, ಅದನ್ನು CM ನೇತೃತ್ವದ ತಂಡ ಅಲ್ಲಿ ಹೋಗುತ್ತೆ ಅಂತ ಹೇಳಿದೆ ಈಗ. ಹೌದು,
ಆದರೂ ಮೇಡಮ್ ಉತ್ತರ ಕರ್ನಾಟಕ ಅಂದ ತಕ್ಷಣ ಯಾಕೆ ಈ ರೀತಿ ಮಾಡ್ತಾರೆ? ಇದು ಧಾರವಾಡದಲ್ಲಿ ಒಂದು ವಿದ್ಯಾರ್ಥಿಗಳ ಹೋರಾಟ ಆಗಿರ್ಬೋದು, ಮತ್ತೊಳ್ಳಿ ಕಲಬುರಗಿಯಲ್ಲಿ ಒಂದು ಪ್ರವಾಹಕ್ಕೆ ಒಳಗಾದಂಥವ್ರಿಗಿರ್ಬೋದು, ಅಲ್ಲಿ ಎಷ್ಟೋ ಜನ ಮುಳುಗೋದ್ರು, ಕಡೆಗೆ ಊರೇ ಮುಳುಗೋಯ್ತು ಮೇಡಮ್. ಸರ್ಕಾರ ಸ್ಪಂದಿಸಲ್ಲ ಅಂತಲ್ಲ, ಸರ್ಕಾರ ಸ್ಪಂದಿಸ್ತಾರೆ, ಆದರೆ ಏನೋ ಎಷ್ಟೋ ತಡವಾಗಿ, ಭಾಳ ತಡವಾಗಿ ಮೇಡಮ್. ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕಕ್ ಹಂಗಾದ್ರೆ ಏನಾಯ್ತು ಮೇಡಮ್? ಇಲ್ಲ ಅದೇನಂತ ಹೇಳಿದ್ರೆ, ಒಂದು ಜನ ಇದಾರಲ್ಲ ತುಂಬಾ ಅಲ್ಲಿ, ಈಗ ನಾನ್ ಕಂಡಿರೋದು ಉತ್ತರ ಕರ್ನಾಟಕದಲ್ಲಿ 2 ಕ್ಲಾಸ್, ಅಲ್ಲಿ ಮಿಡಲ್ ಕ್ಲಾಸ್ ಇಲ್ಲ, ವರ್ಕಿಂಗ್ ಕ್ಲಾಸ್ ಒಂದು, ಇನ್ನೊಂದು ಅಪ್ಪರ್ ಕ್ಲಾಸ್, ಇವೆರಡೇ ಇರೋದು ಅಲ್ಲಿ. ಹಾಗಾಗಿ ಬಾಯಿ ಇಲ್ಲ ಇವ್ರಿಗೆ, ಜನರಿಗೆ ಡಿಮ್ಯಾಂಡ್ ಮಾಡಕ್ಕೆ, ಮಾತಾಡಕ್ಕೆ. ನೀವು ಮಂಡ್ಯದಲ್ಲಿ ಆತರ ಮಾಡಿ ನೋಡಿ, ಆಗಲ್ಲ ಮೇಡಮ್. ಕೆಮ್ಮಕ್ಕಾಗಲ್ಲ. ಜನಪ್ರತಿನಿಧಿಗಳು ಅಂದ್ರೆ ಅವ್ರನ್ನ ಅವ್ರು ಹೇಗೆ ಇಟ್ಕೊಂಡಿದ್ದಾರೆ ಜನರು ಅಂತ, ಆ ತರದ ಒಂದು ಏನು. ಅಲ್ಲಿ ಇನ್ನೊಂದು ಮೇಡಮ್, ಇಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಲ್ಲಿ ಇಬ್ಬರೂ ಕೂಡ ಇಲ್ಲಿ ಪ್ರತಿದಿನ ಏನೋ ಒಂದು ಚರ್ಚೆಯಲ್ಲಿ ಇರ್ತಾರೆ ಮೇಡಮ್. ಈಗ ಬೆಂಗಳೂರು ಗುಂಡಿದೇ ಇರ್ಬೋದು ಮೇಡಮ್, ಸಣ್ಣ ಒಂದು ಗುಂಡಿಯಿಂದಾನೇ ಏನಾದರೂ ಒಂದು ಹಾಕಿದರೆ, ಒಂದು ಜಸ್ಟ್ ಟ್ವೀಟ್ ಮಾಡಿದರೆ ಮೇಡಮ್, ಅಲ್ಲಿ ಇರುವಂಥ CM DCM ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಇಡೀ ಒಂದು ಹಳ್ಳಿನೇ ಊರೇ ಮುಚ್ಕೊಂಡು ಹೋದ್ರು ಅಲ್ಲಿ ಯಾರು ಕೇಳಲ್ಲ ಮೇಡಮ್. ಹೌದು, ಇಲ್ಲಿ ಲಕ್ಷಾಂತರ ರೈತರು ಬಂದು ಬೀದಿಗಿಳಿದು ಹೋರಾಟ ಮಾಡಿದ್ರು ಕೂಡ ಅಷ್ಟು ಬೇಗ ಯಾರು ಸ್ಪಂದಿಸಲ್ಲ. ಜನರು ಇನ್ನೂ ಜನರ ಭಾಗವಹಿಸುವಿಕೆ, ಪ್ರಜಾಸತ್ತಾತ್ಮಕ ಒಂದು ಪ್ರಕ್ರಿಯೆಗಳಲ್ಲಿ ಜನರ ಭಾಗವಹಿಸುವಿಕೆ ಹೆಚ್ಚಾಗಬೇಕು. ಅದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಸಾಕ್ಷರತೆ ಪ್ರಮಾಣ ಸಾಕ್ಷರತೆ ಪ್ರಮಾಣ ಬಹಳ ಅದು ಕಡಿಮೆ ಇರೋದ್ರಿಂದ, ಹಿಂದುಳಿದಿರೋ ಜಿಲ್ಲೆಗಳೆಲ್ಲ ಅಲ್ಲಿರೋದ್ರಿಂದ ಈ ಒಂದು ಏನು ಈ ತರಹದ ಒಂದು ಅಸಡ್ಡೆ, ಹೌದು ಮೇಡಮ್, ನಿರ್ಲಕ್ಷ್ಯ, ಅವಜ್ಞೆ ಇವೆಲ್ಲ ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಿಗೆ ಇನ್ನೂ ಹೆಚ್ಚಾಗಿದೆ, ಇನ್ನೂ ಚಾಲ್ತಿಯಲ್ಲಿದೆ. ಅದು ಹೋಗ್ಬೇಕು. ಪ್ರಾದೇಶಿಕ ಅಸಮಾನತೆ ತೊಲಗಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಕಲ್ಯಾಣ ಕರ್ನಾಟಕ ಅನ್ನೋದು ಕಲ್ಯಾಣ ಆಗಬೇಕು ಅಲ್ಲಿ. ಹೌದು ಮೇಡಮ್, ಅದು ನಾವು ಘೋಷಣೆಗಷ್ಟೇ ಸೀಮಿತವಾಗಿದೆ. ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತಲ್ಲ, ಬಡತನ ಅಂದ್ರೆ ಹೈಯೆಸ್ಟ್ ಅಂತೆ ಅಲ್ಲಿ. ಅಲ್ಲೊಂದು ಮತ್ತೆ ಇಲ್ಲ ಗಡಿ ಭಾಗದ ಜಿಲ್ಲೆಗಳಲ್ಲಿ ಸಾಮಾನ್ಯ ಹಾಗೆ ಇರುತ್ತೆ. ನೀವು ಚಾಮರಾಜನಗರ ತಗೋಬಹುದು, ಅದು ಅಷ್ಟೇನೆ ಅತಿ ಹಿಂದುಳಿದ ಜಿಲ್ಲೆ. ಚಾಮರಾಜನಗರನೂ ಅಷ್ಟೇನೆ. ಈಗ ರೈತರ ನೋಡ್ತಾ ಹೋದಂಗೆ ಮೇಡಮ್, ರೈತರ ಮೇಲೆ ಈಗ ಸರ್ಕಾರ ದಾಳಿ ಆಯ್ತು, ಈಗ ಹುಲಿಗಳ ದಾಳಿ ಒಂದು ಹೆಚ್ಚಾಗ್ತಾ ಇದೆ. ಹೌದು, ಜನರ ಮೇಲೆ, ರೈತರ ಮೇಲೆ ಹುಲಿಗಳ ದಾಳಿ. ಅದರಲ್ಲೂ ಬಂಡೀಪುರ ನಾಗರಹೊಳೆ ಅರಣ್ಯ ಪ್ರದೇಶ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ನಾವೇನ್ ಹೇಳ್ತೀವಿ, ಹುಲಿ ಯೋಜನೆಯ ಒಂದು ಪ್ರದೇಶಗಳು, ಅರಣ್ಯ ಪ್ರದೇಶಗಳೇನಿವೆ, ಅಲ್ಲೇ ಜಾಸ್ತಿ ಆಗ್ತಿದೆ. ಮಲಪ ನಾ ಒಂದ್ ಮಾತು ಹೇಳ್ತೀನಿ, ಇವಾಗ ಎಲ್ಲಾರು ಹೇಳ್ತಾರೆ, ಯಾಕೆ ಯಾರು ಬಾಯ್ ಬಿಟ್ಟು ಇರೋ ಸತ್ಯನ ಹೇಳ್ತಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಅದೇನಪ್ಪ ಅಂತ ಹೇಳಿದ್ರೆ, ನೀವು ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ನೀವು ಯಾವ ಕಾಡಿನ ಒಳಗೆ ಹೋದ್ರು, ಎಲ್ಲ ಕಾಡಿನ ಒಳಗೂ ಅಂದ್ರೆ ಸಮೀಪದಲ್ಲಿ ನಾವು ಫ್ರಿಂಜಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಅಂಚಿನಲ್ಲೆಲ್ಲ ರೆಸಾರ್ಟ್ಗಳು ಬಂದು, ಅಧಿಕೃತ ಅನಧಿಕೃತ ಎಲ್ಲ ಇದೆ. ಮತ್ತೆ ನೀವು ಕಾಡಿನ ರಾಜನ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ನೀವು ಬಫರ್ ಝೋನ್ನೇ ಇಟ್ಟಿಲ್ಲ. ನೀವು 8 ರಿಂದ 10 ಕಿಲೋಮೀಟರ್ವರೆಗೂ ಬಫರ್ ಝೋನ್ ಅಂತ ಇಡಬೇಕು. ಆಮೇಲೆ ಜನವಸತಿ ಅಥವಾ ಜನರಿಗೆ ಸೇರೋ ಇದು ಕೃಷಿ ಭೂಮಿ ಇವೆಲ್ಲ ಬರಬೇಕು. ಕಾಡು ಮತ್ತೆ ನಾಡಿನ ನಡುವೆ ಬಫರ್ ಝೋನ್ನೇ ಇಲ್ಲದೆ ಅರಣ್ಯ ಒತ್ತುವರಿ ಮಾಡ್ತಾ ಹೋಗಿ, ಅದು ಏನು ಕೃಷಿ ಇಲ್ಲ ಜಾಸ್ತಿ, ಇವಾಗ ಬರೇ ರೆಸಾರ್ಟ್ಗಳು, ಮೋಜು ಮಸ್ತಿ. ಆಮೇಲೆ ಏನು ಎಲ್ಲಾರು ಸಫಾರಿ ಹೋಗ್ತಾರೆ, ಎಲ್ಲ ಒಳಗ್ ಹೋಗ್ತಾರೆ. ಗೇಮ್ ರೌಂಡ್ ಗಿನ್ನ ಬಿಟ್ಟು ಬೇರೆ ಬೇರೆ ಕಡೆಯಿಂದ ಹೋಗ್ತಾರೆ. ಯಾರಿಗೂ ಯಾರದ್ದು ಭೀತಿ ಭಯ ಏನಿಲ್ಲ. ಮುಂಚೆ ಯಾವಾಗ್ಲೂ ಒಂದ್ಸರಿ ಕ್ಯಾಮ್ರಾ ಟ್ರಾಪಿಂಗ್ ಇದೆಲ್ಲ ಇಟ್ಟಿದ್ರು, ಹುಲಿಯ ಚಲನವಲನಗಳನ್ನ ನಾವು ಗಮನಿಸೋ ಸಲುವಾಗಿ ಅಂತ ಹೇಳ್ಬಿಟ್ಟು. ಅವಾಗ ಉಲ್ಲಾಸ್ ಕಾರಂತ್ ಅವರು ಅಧ್ಯಯನ ಮಾಡುವಾಗ ಕ್ಯಾಮ್ರಾ ಟ್ರಾಪಿಂಗ್ ಎಲ್ಲ ಇತ್ತಪ್ಪ. ಅದಕ್ಕೆ ನಾವು ಅಷ್ಟು ಅಬ್ಜೆಕ್ಟ್ ಮಾಡ್ತಿದ್ವಿ ಆ ಕಾಲದಲ್ಲಿ. ಕ್ಯಾಮ್ರಾ ಟ್ರಾಪಿಂಗ್, ಅಯ್ಯೋ ಹುಲಿಗಳ ಚಲನವಲನಕ್ಕೆ ಬಹಳ ಧಕ್ಕೆ ಆಗುತ್ತೆ ಅಂತ. ಇವತ್ತು ಬೆಳಿಗ್ಗೆಯಿಂದ ಕತ್ಲಾಗೋವರೆಗೂ ನೈಟ್ ಸಫಾರಿ ಸಮೇತ ನಡೆಯುತ್ತಲ್ಲಪ್ಪ, ಅನಧಿಕೃತವಾಗಿ. ಅಧಿಕೃತ ಅಲ್ಲ, ಅನಧಿಕೃತವಾಗಿ. ಅದಕ್ಕೆ ಯಾರು ಎಲ್ಲಿದೆ ಅಂಕೆ ಸಂಖ್ಯೆ, ಎಲ್ಲಿದೆ ಯಾವ ಒಂದು ಹತೋಟಿ ಇಲ್ಲ, ಏನಿಲ್ಲ. ಈ ಇಷ್ಟ ಬಂದಂಗೆ ಸಫಾರಿಗಳು ನಡೆಯುತ್ತೆ, ಇಷ್ಟ ಬಂದಂಗೆ ಸಫಾರಿ ನಡೆಯುತ್ತೆ. ಮತ್ತೆ ಅಲ್ಲಿ ಆ ಜನಗಳು ಸಫಾರಿಗೆ ಹೋದವ್ರು ಇದೇ ತರ ಇರ್ತಾರ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಯಾರೋ ವಿಡಿಯೋ ಮಾಡೋಕೋಸ್ಕರ ಇನ್ನೆಲ್ಲೋ ಹೋಗೋಣ ಅಂತ ಹೇಳ್ತಾರೆ, ಇಳಿಯೋದು, ಮಧ್ಯ ಹೌದು ಮೇಡಮ್, ಇಳಿಸೋದು. ಅದೇ ಮತ್ತೆ ಇದರಲ್ಲಿ ಮೇಡಮ್ ಈಗ ಚಿರತೆ ದಾಳಿ ಒಂದು ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅಯ್ಯೋ, ಅದು ಇನ್ನೂ ವಿಚಿತ್ರ. 1500 ಚಿರತೆಗಳನ್ನ ಮಹಾರಾಷ್ಟ್ರ ಸರ್ಕಾರ ವನತಾರ, ಗುಜರಾತ್ ನಲ್ಲಿರೋ ವನತಾರಾಗೆ, ಯಾರ್ದು ರಿಲಯನ್ಸ್ ನವ್ರದ್ದಿಲ್ಲ, ಅವರದ್ದು ವನತಾರ,
ಅಲ್ಲಿಗೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೇಳಿದ್ದಾರೆ. ಅದಕ್ಕೆ 10 ಕೋಟಿ ರು ವೆಚ್ಚದಲ್ಲಿ ಬೋನ್ಗಳನ್ನ ಖರೀದಿ ಮಾಡೋದಂತ. ಏನ್ರಿ ಇದು, ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಒಂಥರ ಬಹಳ ವಿಚಿತ್ರ. ಒಂದ್ ಕಡೆ ಒಂಥರ, ಇನ್ನೊಂದ್ ಕಡೆ ಇನ್ನೊಂದ್ ತರ. ಇಲ್ಲಿ ಉಳುಮೆ ಮಾಡಕ್ ಹೋದ ರೈತರ ಮೇಲೆಲ್ಲ ಹುಲಿಗಳು ದಾಳಿ ಮಾಡ್ತಾ ಇದೆ ಮೇಡಮ್. ಬಟ್ ದಾಳಿ ಅಂದ್ರೆ ಪಾಪ ಅವುಗಳಿಗೆ ಆಹಾರ ಬೇಕು, ಅರಸ್ಕೊಂಡ್ ಬರ್ತಾರೆ. ನೀವಿಲ್ಲಿ ಅವುಗಳ ಅವು ಜಾಗಕ್ಕೆ ಇವ್ರು ಹೋಗ್ತಾ ಇದಾರಲ್ಲ ಮೇಡಮ್, ಅವು ಏನ್ ಹೊರಗೆ ಬರ್ತಾ ಇಲ್ಲ, ಇವರೇ ಆಲ್ರೆಡಿ ಒಳಗೆ ಹೋಗಿದ್ದಾರೆ. ಫಸ್ಟ್ ಈ ರೆಸಾರ್ಟ್ ಗಳಿಗೆ, ಈ ಅರಣ್ಯದಂಚಿನಲ್ಲಿರುವ ರೆಸಾರ್ಟ್ ಗಳಿಗೆ ಒಂದು ಬೀಗ ಹಾಕ್ಬೇಕು ಮೇಡಮ್, ನಿಯಂತ್ರಣ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೋಡಿ, ಅವರು ರೈತರೆಲ್ಲ ಸೇರ್ಕೊಂಡು RF ಹೋಗಿ ಹೊಡೆದಿದ್ದಾರೆ. ಅಮೃತ ಅವ್ರಿಗೆ ತಪ್ಪು, ಅವ್ರಿಗೂ ಅಷ್ಟೇ. ಅವರು ಆಕ್ರೋಶಗೊಂಡಿದ್ದಾರೆ, ಒಳ್ಳೇದು ಅಲ್ಲ, ಹೌದು. ಹಾಗನ್ಬಿಟ್ಟು ಅವ್ರು ಅದನ್ನ ಕೋಪನ RF ಮೇಲೆ ತೀರ್ಸಿದ್ರೆ RF ಏನ್ ಮಾಡಕ್ ಸರ್? ಲಾಸ್ಟ್ ಟೈಮ್ ಸಿಬ್ಬಂದಿಗಳನ್ನ ಬೋನ್ ಒಳಗೆ ಹಾಕಿದ್ರು ಮೇಡಮ್. ಯಾವ ಸಿಬ್ಬಂದಿಗಳು ಹುಲಿನ ಚಿರತೆನ ಹಿಡಿತೇವೆ ಅಂತ ಬಂದಿರಲ್ಲ, ಅವರನ್ನೇ ಬೋನ್ ಒಳಗೆ ಹಾಕಿ. ಈಗ ನೋಡಿ, ಎಲ್ಲಾ ಸಫಾರಿ ಎಲ್ಲಾ ಬಂದ್ ಮಾಡಿ ಸಫಾರಿ ಕರ್ಕೊಂಡು ಹೋಗ್ತಿದ್ದ ಎಲ್ಲಾ ಸಿಬ್ಬಂದಿಗಳನ್ನು ಈಗ ಹುಲಿ ಸೆರೆ ಕಾರ್ಯಾಚರಣೆಗೆ. ಆಮೇಲೆ ಇನ್ನೂ ಒಂದಿದೆ ಇದ್ರಲ್ಲಿ, ಬಂಡೀಪುರ ಹುಲಿ ಸೆರೆ ಕಾರ್ಯಾಚರಣೆಗೆ ಇವಾಗ ದಸರಾಲಿ ಭಾಗವಹಿಸಿದ ಆನೆಗಳನ್ನೆಲ್ಲ ನೇತೃತ್ವ ತಂಡ ಎಲ್ಲ ಮಾಡಿದ್ದಾರೆ, ಎಲ್ಲ ಹೌದು. ನಮ್ಮಲ್ಲಿರುವ ಪಶು ವೈದ್ಯಕೀಯ ಒಂದು ಸಿಬ್ಬಂದಿ, ವೈದ್ಯರು ಮತ್ತು ಸಿಬ್ಬಂದಿ ಇದೆಯಲ್ಲ, ಈ ಕಾರ್ಯಾಚರಣೆಗೆ ಹೋಗಕ್ಕೆ ಅವರ ಒಂದು ಕೊರತೆ ನಮಗೆ ಹೆಚ್ಚಾಗಿ ಕಾಡ್ತಿದೆ ನಮ್ಮ ರಾಜ್ಯಕ್ಕೆ. ಇದು ಏನೋ ಒಂಥರ ಟ್ರೈನ್ಡ್ ಯಾರು ಬೇಕು ಈ ಒಂದು ಕಾರ್ಯಾಚರಣೆಗೆ. ಮುಂಚೆ ಡಾಕ್ಟರ್ ನಾಗರಾಜ್ ಅಂತಿದ್ರು, ಅವರು ಇಂಥದ್ರಲ್ಲಿ ಬಹಳ ಎಕ್ಸ್ಪರ್ಟ್, ನಿಸೀಮರಾಗಿದ್ರು, ಏನು ವೆಟನರಿ ಡಾಕ್ಟ್ರು. ಎಷ್ಟು ಹುಲಿ ಮತ್ತು ಪುಂಡಾನೆಗಳ ಒಂದು ಸೆರೆ ಕಾರ್ಯಾಚರಣೆಯಲ್ಲಿ, ಚಿರತೆಗಳ ಕಾರ್ಯಾಚರಣೆಯಲ್ಲಿ ಅವ್ರು ಭಾಗವಹಿಸಿದ್ರು. ಅರ್ಜುನನ ಮೇಲೆ ಕೂತ್ಕೊಂಡು ಹೋದ್ವಿ ಅಂದ್ರೆ ಏನು ಸಮಸ್ಯೆನೇ ಇಲ್ಲ, ಯಾವ ಹುಲಿ ಬಂದ್ರೂ ಅವ್ನು ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತಿದ್ದ ಅಂತ ಹೇಳೋರು. ಅಂದ್ರೆ ಅಷ್ಟರ ಮಟ್ಟಕ್ಕೆ ಅವರು ಕಾರ್ಯಾಚರಣೆಯಲ್ಲಿ ಪ್ರವೀಣರಾಗಿದ್ರು. ಆ ತರಹದ ಒಂದು ಸಿಬ್ಬಂದಿ. ನೀವು ನೋಡಿ, ದಸರಾಗೆ ಇನ್ಚಾರ್ಜ್ ತಮಿಳ್ನಾಡಿನ ಅರಣ್ಯಾಧಿಕಾರಿಗಳನ್ನ, ತಮಿಳ್ನಾಡಿಂದ ಬಂದಿರ್ತಾರಲ್ಲ, ಅಂದ್ರೆ ಅವರನ್ನ ನಮ್ಮ ಕನ್ನಡಿಗರನ್ನೇ ಹಾಕಲ್ಲ ಅಲ್ಲಿ ಏನು ದಸರಾ ಇದಕ್ಕೆ ಇನ್ಚಾರ್ಜ್ ನೋಡಿದಾಗ ಅನ್ಸುತ್ತೆ ಮೇಡಮ್, ನಮ್ಮಲ್ಲಿ ಅಷ್ಟೊಂದು ಕೊರತೆ ಇದೆಯಾ, ನಮ್ಮಲ್ಲಿ ಸರಿಯಾದ ಶಿಕ್ಷಣ ಸಿಗ್ತಿಲ್ವಾ ಅವ್ರಿಗೆ? ತಮಿಳ್ನಾಡು ಮೂಲದವರು IFS ನಲ್ಲಿ ಯಾರು ಕರ್ನಾಟಕಕ್ಕೆ ಬಂದಿರ್ತಾರಲ್ಲ ಅವ್ರನ್ನ ತೆಗೆದು ಹಾಕಿರ್ತಾರೆ, ಕನ್ನಡಿಗರನ್ನ ಹಾಕದೇ ಇಲ್ಲ ಅಲ್ಲಿ. ಯಾತಕ್ಕೆ ಈ ತರ ನಡೆಯುತ್ತೆ ಅಂತ ಒಂಥರ ವಿಚಿತ್ರ ಅನ್ಸುತ್ತೆ ಮೇಡಮ್. ಈಗ ನಮ್ಮ ಮೆಟ್ರೋ ಬಗ್ಗೆ ಒಂದು ಹೈಕೋರ್ಟ್ ಒಂದು ತೀರ್ಪನ್ನ ನೀಡಿದೆ. ನಮ್ಮ ಮೆಟ್ರೋ ಇವಾಗ 2017ರಲ್ಲಿ ಒಂದು ದೊಡ್ಡ ಮುಷ್ಕರ ಮಾಡ್ಲಿಕ್ಕೆ ಹೊರಟ್ರು. ಅವಾಗ ಬಹಳ ವ್ಯತ್ಯಯ ಆಯ್ತು ಜನಜೀವನದಲ್ಲಿ, ಬೆಂಗಳೂರಿನ ಜನಜೀವನದಲ್ಲಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಅಂತಿರಲ್ಲ, ಈ ಮೆಟ್ರೋಗಳಿರಲ್ಲ ಅಂದ್ರೆ ಬೆಂಗಳೂರಿನ ಟ್ರಾಫಿಕ್ ದೇವರಿಗೆ ಪ್ರೀತಿ. ನಮ್ಗೆ ರಸ್ತೆಯಿಂದ ಮನೆಯಿಂದ ಹೊರಗೆ ಹೆಂಗಪ್ಪ ಬರೋದು ರಸ್ತೆಗೆ ಅನ್ನೋಷ್ಟು ಒಂಥರ ಭಯ, ಆತಂಕ ಇರ್ತಿತ್ತು. ಈಗ ಕೆಲವು ಏರಿಯಾಗಳಲ್ಲಾದ್ರೂ ಅಟ್ ಲೀಸ್ಟ್ ನಿರಾತಂಕವಾಗಿ ಇವರು ಮೆಟ್ರೋದಲ್ಲಿ, ಮುಖ್ಯವಾಗಿ ಎಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಿದ್ದಲ್ಲ ಅಂತ ಏರಿಯಾಗಳಲ್ಲಿ ಇವಾಗ ಹೋಗ್ತಾ ಇದ್ದಾರೆ. ಹೌದು, ಆದ್ರೆ ಇದು ಇವ್ರು ಇದ್ದಕ್ಕಿದ್ದಂಗೆ ಮಿಂಚಿನ ಮುಷ್ಕರ ಮಾಡೋದೆಲ್ಲ ಮುಂದಾಗ್ತಿದ್ರಲ್ಲ, ವೇತನ ಪರಿಷ್ಕರಣೆ ಇದಕ್ಕೆಲ್ಲ ಒತ್ತಾಯಿಸಿ. ಅವಾಗ 2017ರಲ್ಲಿ ಒಂದಾಯ್ತು. ಅವಾಗ 2017ರಲ್ಲಿ ಸರ್ಕಾರ ಇದನ್ನ ತುರ್ತು ಅವಶ್ಯಕ ಸೇವೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಘೋಷಿಸ್ತು. ಅದಾದ್ಮೇಲೆ 2019ರಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆ, ಅವಾಗ ಮತ್ತೆ ಇವರು ಮುಷ್ಕರಕ್ಕೆ ಮುಂದಾದಾಗ ಸಾರ್ವಜನಿಕ ಉಪಯುಕ್ತ ಸೇವೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು ಇದನ್ನ. ಇವರು ಅದನ್ನ ಪ್ರಶ್ನಿಸಿ ವೇತನ ಪರಿಷ್ಕರಣೆ, ಆಮೇಲೆ ಇನ್ನೂ ಸಾಕಷ್ಟು ಅವರ ಬೇಡಿಕೆಗಳು ಇವೆಲ್ಲದ್ರ ಜೊತೆಗೆ ಇವರಿಗಿದು ವ್ಯಾಪ್ತಿ ಇಲ್ಲ ಅಂತ ಹೇಳಿಬಿಟ್ಟು ಹೈಕೋರ್ಟ್ಗೆ ಮೆಟ್ಲಿಗೆ ಏರಿದ್ರು. ಈಗ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ಆಡಳಿತಾತ್ಮಕ ವಿಷಯಗಳಲ್ಲಿ ಇದು ಇಂಡಿಯನ್ ರೈಲ್ವೆ ಆ್ಯಕ್ಟಿಗೆ ಬರುತ್ತೆ. 1978ಅಲ್ಲಿ ಏನು ರೈಲ್ವೆ ಮೆಟ್ರೋ ಕನ್ಸ್ಟ್ರಕ್ಷನ್ ಆ್ಯಕ್ಟ್ ಅಂತ ಬರುತ್ತೆ, ಅದು ಮತ್ತೆ 2002ರಲ್ಲಿ ಆಡಳಿತ ಮತ್ತು ಕಾರ್ಯಾಚರಣೆ ಇದಕ್ಕೆ ಸಂಬಂಧಿಸಿದಂಗೆ ಏನು ಆ್ಯಕ್ಟ್ ಬಂದಿದೆ. ಸೊ ಇವೆರಡೂ ಕೂಡ ಕೇಂದ್ರ ಸರ್ಕಾರ ರೂಪಿಸಿರುವ ನಿಯಮಾವಳಿ, ಕಾಯ್ದೆ ಆಗಿದೆ. ಹಾಗಾಗಿ ಈ ಒಂದು ಮೆಟ್ರೋದ ಆಡಳಿತಾತ್ಮಕ ವಿಷಯಗಳಿಗೆ ವೇತನ ಪರಿಷ್ಕರಣೆ ಇರ್ಬೋದು, ಇನ್ನೊಂದು ಮತ್ತೊಂದು, ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ರಾಜ್ಯ ಸರ್ಕಾರ 50% ಶೇರ್ ಹೋಲ್ಡರ್ ಆಗಿದ್ರು ನಮ್ಮ ಮೆಟ್ರೋದಲ್ಲಿ ಇದಕ್ಕೆ ಏನಿದೆ ಪವರ್ಸು ಅಂತ ಕೇಳಿದ್ರೆ, ಇವರು
ಕಾರ್ಯಾಚರಣೆ ಅಂತ ಹೇಳಿದ್ರೆ ಇವಾಗ ಇಂತಿಂಥ ಪ್ರದೇಶದಲ್ಲಿ ಇವರು ಭೂಮಿ ಕೊಟ್ಟಿರ್ತಾರೆ, ಇದಕ್ಕೆ ಜಾಗ ನಿಗದಿ ಮಾಡ್ತಾರೆ, ಇದಕ್ಕೆ ದುಡ್ಡು ಹೂಡಿಸಿದ್ದಾರೆ, ಸಮಪಾಲು ಇವ್ರದ್ದು ಇದೆ ಇದರಲ್ಲಿ. ಆದರೆ ಕಾರ್ಯಾಚರಣೆ ನಡೆಸೋದ್ರ ಬಗ್ಗೆ ಇವರು ಏನು ಮೇಲ್ವಿಚಾರಣೆ ಮಾಡಬಹುದು. ಆದರೆ ಆಡಳಿತಾತ್ಮಕ ಏನೇ ನೀವು ನಿಯಮ ರೂಪಿಸೋದಾಗ್ಲಿ ಜಾರಿಗೊಳಿಸೋದಾಗ್ಲಿ ಮಾಡಬೇಕು ಅಂದ್ರೆ ಅದು ಕೇವಲ ಕೇಂದ್ರ ಸರ್ಕಾರ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಇದು ಅನಂತ ಹೆಗಡೆ ಜಸ್ಟಿಸ್ ಅನಂತ ಹೆಗಡೆ ಅವರ ನೇತೃತ್ವದ ಅವರ ಒಂದು ಏಕಸದಸ್ಯ ಪೀಠ ಈ ಒಂದು ತೀರ್ಪು ಇದು ಒಂದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ, ಹಿನ್ನಡೆ ಆಗಿದೆ. ನೋಡ್ಬೇಕು ಇವಾಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯ ಕಾನೂನಾತ್ಮಕ ಹೋರಾಟ ಮತ್ತೆ ಮುಂದುವರಿಸುತ್ತಾ, ಹೈಯರ್ ಅಪೀಲ್ಗೆ ಹೋಗುತ್ತಾ, ಅಥವಾ ಇದನ್ನ ಒಪ್ಪಿಕೊಂಡು ಇದರಲ್ಲಿ ಅಂದ್ರೆ ಇವರು ರೂಪಿಸಿರೋ ಈ ತುರ್ತು ಕಾಯ್ದೆ ಇದ್ರಲ್ಲೂ ಎಲ್ಲ ಲೂಪ್ ಹೋಲ್ಸ್ ಇವೆ ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ನೋಡ್ಬೇಕು ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕು ನಾವು. ಹೌದು ಮೇಡಮ್. ಮತ್ತೆ ಮೇಡಮ್, ಈಗ ಸುಪ್ರೀಂ ಕೋರ್ಟ್ ಈಗ ಈ ಮೊದಲಿಂದನೂ ಸುದ್ದಿಯಲ್ಲಿ ಇರುವಂತಹ ಈ ಬೀದಿ ನಾಯಿಗಳ ಗೊತ್ತಾಗೋಯ್ತು. ನೀವು ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಲೇಟೆಸ್ಟ್ ಇರೋದೇ ಬೀದಿ ನಾಯಿಗಳು. ಹೌದು ಮೇಡಮ್. ಅವರು ಆಗಸ್ಟ್ ತಿಂಗಳಲ್ಲಿ ಒಂದು ತೀರ್ಪು ಕೊಟ್ಟು ನೀವು ಈ ಕೂಡಲೇ 8 ವಾರಗಳಲ್ಲಿ ನೀವು ಎಲ್ಲಾ ಬೀದಿ ನಾಯಿಗಳನ್ನ ಶೆಲ್ಟರ್ ಕಳಿಸ್ಬೇಕು ಅಂತ ಒಂದು ಫರ್ಮಾನ್ ಕೊಟ್ರು. ಆಗ ಆ ಒಂದು ತೀರ್ಪನ್ನ ತುಂಬಾ ಒಂಥರ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಯಿತು ಅದು. ಆಗ ಎಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ, ಏನು ಹೀಗೆ ನಿಂತ ಹೆಜ್ಜೆಯಲ್ಲಿ ಒಂದು ನಾವು ಮಾನವೀಯತೆ ಮೆರಿಬೇಕು, ಬೀದಿ ನಾಯಿಗಳ ಬಗ್ಗೆ, ಮೂಕ ಏನು ಪ್ರಾಣಿಗಳು ಇವು, ಪಶು ಪಕ್ಷಿಗಳ ಬಗ್ಗೆ ನಾವು ಏನು ಒಂದು ಮಾನವೀಯತೆ ಮೆರಿಬೇಕಲ್ಲ, ತೋರಿಸ್ಬೇಕಲ್ಲ, ಅದೇ ಥರ ಬೀದಿ ನಾಯಿಗಳಿಗೂ ತೋರಿಸ್ಬೇಕು ಅಂತ ಹೇಳಿದ್ರು. ಈಗ ನೋಡಿ ನಿನ್ನೆ ಕರ್ನಾಟಕದಲ್ಲಿ ಬಿಜಾಪುರ ಮತ್ತು ಮಂಗಳೂರು ಎರಡು ಕಡೆ, ಬಿಜಾಪುರದಲ್ಲಿ ಚಿಕ್ಕ ಹುಡುಗಿ ಮನೆಯಿಂದ ಹಿಂಗೆ ಹೋಗುವಾಗ ಅವಳ ಮೇಲೆ ಅವಳೇ ಪಾಪ ನಾಯಿಗಳಿಗೇನು ಏನೂ ಒಂದು ಚೇಡ್ಸಿರ್ಲಿಲ್ಲ, ಏನಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ತಿದ್ಲು. ನಾನು ಆ ವಿಡಿಯೋ ನೋಡಿದೆ. ಅದರಲ್ಲಿ ಇದ್ದಕ್ಕಿದ್ದಂಗೆ ನಾಯಿಗಳು ಅವಳ ಮೇಲೆ ದಾಳಿ ಮಾಡುತ್ತವೆ. ಅವಳು ಬಿದ್ದು ಬಿಡ್ತಾಳೆ ಕೆಳಗೆ. ಆಮೇಲೆ ಸಾವರ್ಸ್ಕೊಂಡು ಎದ್ದು, ಚಿಕ್ಕ ಹುಡುಗಿ, ಸದ್ಯ ಆಚೀಚಿನವ್ರು ಓಡ್ ಬಂದು ಅವಳು ಬಿಡಿಸ್ತಾರೆ ಅವಳನ್ನ. ಅದೊಂದು. ಮತ್ತೆ ಇನ್ನೊಂದು, ಮಂಗಳೂರಲ್ಲಿ ಮದ್ರಾಸಾಗೆ ಕಲಿಯಲು ಹೋಗಿದ್ದಂತ ಮಗು ಹುಡುಗ ವಾಪಸ್ ಆಗುವಾಗ ಅವನ ಮೇಲೆ ನಾಯಿ ಅಟ್ಟಿಸ್ಕೊಂಡು ಹೋಗಿ ಅವನ್ನ ಕಚ್ಚುತ್ತೆ. ಆಗ ಅವ್ರಮ್ಮ ಓಡ್ ಬಂದು ಬಿಡಿಸ್ತಾಳೆ. ಬಿಡಿಸಿರ್ಲಿಲ್ಲ ಅಂದ್ರೆ ಕತೆ ಏನಾಗ್ತದೆ ನಿಜವಾಗ್ಲೂ. ಈ ತರಹದ ಒಂದು ಇನ್ಸಿಡೆಂಟ್ಗಳು ಆಲ್ ಓವರ್ ಇಂಡಿಯಾ ನಡೀತಿದೆ, ಪ್ರತಿನಿತ್ಯ ನಡೀತಿದೆ. ಅದಕ್ಕೆ ಈಗ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ, ಈಗ ಖಡಾಖಂಡಿತವಾಗಿ 8 ವಾರಗಳಲ್ಲಿ ನೀವು ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿಹರಣ ಚಿಕಿತ್ಸೆಯನ್ನ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಅಥವಾ ಲಸಿಕೆಯನ್ನ ಕೊಟ್ಟು ಅವುಗಳನ್ನ ಶೆಲ್ಟರ್ಗಳಿಗೆ ಕಳಿಸ್ಕೊಡಿ, ಆಶ್ರಯ ತಾಣಗಳಿಗೆ ಕಳಿಸ್ಕೊಡಿ. ಈಗಾಗಲೇ ಗುರುತಿಸೋಕೆ ನಾವು ಹೇಳಿದ್ವಿ, ಅಥವಾ ನಿರ್ಮಿಸಿ NGOಗಳಿಗೆ ಸೇರಿಸ್ಕೊಳ್ಳಿ, NGO ಜೊತೆ ಸೇರ್ಕೊಂಡು ಮಾಡಿ ಅಂತ ಹೇಳಿದ್ವಿ. ಇದಾಗಿಲ್ವಾ? ಇವಾಗ ಆಗ್ಲೇಬೇಕು. ಎಷ್ಟು ದಿನ ಅಂತ ನಾವು ಕಾಯೋದು? ಮಕ್ಕಳು ಧೈರ್ಯವಾಗಿ ಶಾಲೆಗೆ ಹೋಗೋದಾಗ್ಲಿ, ಮನೆಯಿಂದ ಹೊರಗೆ ಬರೋದಾಗ್ಲಿ, ಆಟ ಆಡೋದು ಯಾವುದು ಸಾಧ್ಯವಾಗ್ತಿಲ್ಲ ಬೀದಿ ನಾಯಿಯ ಹಾವಳಿಯಿಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು, ಸಾರ್ವಜನಿಕ ಆಸ್ಪತ್ರೆ, ಇಲ್ಲೆಲ್ಲ ಬೀದಿ ನಾಯಿಗಳ ಹಾವಳಿ ಉಂಟಾಗದಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು, ಸೂಕ್ತ ಬೇಲಿ ಬಂದೋಬಸ್ತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಹೌದು ಮೇಡಮ್. ಜಿಲ್ಲಾಧಿಕಾರಿಗಳು ಅದರ ಎಲ್ಲ ನೇತೃತ್ವ ನೋಡ್ಕೋಬೇಕಂತ ಹೇಳಿ, ಜಿಲ್ಲಾಧಿಕಾರಿಗಳು ಇದನ್ನ ಸಂಪೂರ್ಣ ಜವಾಬ್ದಾರಿ ಹೊರಬೇಕು. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಈ ಕುರಿತು 8 ವಾರಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಏನೇನ್ ಕ್ರಮ ಕೈಗೊಂಡಿದೆ ತಮ್ಮ ರಾಜ್ಯದಲ್ಲಿ ಸರ್ಕಾರ ಅನ್ನೋದನ್ನ ತಿಳಿಯಪಡಿಸಬೇಕು, ವರದಿ ಸಲ್ಲಿಸಬೇಕಂತ ಅಂತ ಹೇಳಿದ್ದಾರೆ. ಮೇಡಮ್, ಈಗ ವಿದೇಶಿಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನಾವು ನೋಡೋದಾದ್ರೆ ಎಲ್ಲರೂ ಬಾಯಿ ಬಿಟ್ರೆ ಸಾಕು ಅಮೇರಿಕಾ ಅಂತಿದ್ರು. ಈ ಒಂಥರ ಅದ್ ಹೆಂಗಂದ್ರೆ ಹೊಲಸಿಗರ ಸ್ವರ್ಗ ಆಗಿಬಿಟ್ಟಿತ್ತು ಅಮೇರಿಕಾ ಅನ್ನೋದು. ಆದ್ರೆ ಈಗ ಅಮೇರಿಕದವರು ಹೆಜ್ಜೆಗೂ ಒಂದೊಂದು ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಹೌದು, ದಿನಕತ್ ರೂಲ್ಸ್. ಅದ್ರಲ್ಲಿ ಹೊಸದು ನನಗೆ ಗೊತ್ತು, ನೀವು ಯಾವ್ದು ಹೇಳಕ್ ಹೊರಟ್ರಿ ಅಂತ. ಸ್ಥೂಲಕಾಯದವರು, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವರೆಲ್ಲ ಅಮೆರಿಕಾಗೆ ವೀಸಾ ಪಡೆಯೋ ಹಾಗಿಲ್ಲ ಅಂತ. ಅದು ಏನಂತ ಹೇಳಿದ್ರೆ, ಈ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಈಗ ಹೋಗ್ತಾರಲ್ಲ, ಹಾಗೆ ನೀವು ಸ್ಥಿತಿವಂತರಾಗಿದ್ದು ನಿಮ್ಮ ಚಿಕಿತ್ಸೆಯ ವೆಚ್ಚವನ್ನ ಭರಿಸುವಂತಹ ಶಕ್ತಿ ನಿಮಗಿದ್ರೆ ನಿಮಗೆ ವೀಸಾ ಉಂಟು. ನೀವು ಅಲ್ಲಿ ಬಂದು ನಮ್ಮ ಸರ್ಕಾರಿ, ಇವಾಗ ಅಲ್ಲಿ ಅಮೆರಿಕ ಸರ್ಕಾರದ ಆದಾಯದ ಅತಿ ದೊಡ್ಡ
ಪಾಲು ಯಾವುದಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ಸಾರ್ವಜನಿಕ ಆರೋಗ್ಯ, ಅದಕ್ಕೆ ವಿಮೆಗೆ ಹೋಗ್ತಾ ಇದೆ. ಹಾಗಾಗಿ ನೀವು ಅಲ್ಲಿ ಬಂದು ಚಿಕಿತ್ಸೆ ತಗೊಳ್ಳೋದಾದ್ರೆ ನಮ್ಮ ಸರ್ಕಾರ ನಿಮಗೆ ಖರ್ಚು ಮಾಡಬೇಕು ಅಂದ್ರೆ ಅದನ್ನ ನಾವು ಒಪ್ಪಲ್ಲ. ಹಾಗಾಗಿ ಇನ್ಮೇಲಿಂದ ಡಯಾಬಿಟಿಸ್, ಶುಗರು, BP, ಶುಗರ್, ಒಬಿಸಿಟಿ ಅಂದ್ರೆ ಬೊಜ್ಜು ಸ್ಥೂಲಕಾಯರು ನೀವು ಹೋಗುವಾಗ ನೋಡ್ಕೊಂಡು ಇಲ್ಲ ಡಿಕ್ಲರೇಷನ್ ಕೊಡಬೇಕು, ನನಗೇನೇ ಆದ್ರೂ ನನ್ನ ಒಂದು ಚಿಕಿತ್ಸೆಯ ವೆಚ್ಚವನ್ನ ನಾನೇ ಭರಿಸ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ನಿಮ್ಗೆ ವೀಸಾ ಇಲ್ಲ ಅಂತ. ವೀಸಾ ಇಲ್ಲ. ಹೌದು ಮೇಡಮ್, ಇದೊಂದು ಬಾಕಿ ಇತ್ತು ನೋಡ್ರಿ. ಟ್ರಂಪ್ ಅವರು ಯಾವಾಗ ಅವ್ರು ಗದ್ದಿಗೆ ಏರಿದ್ರಲ್ಲ ಮೇಡಮ್, ಅವತ್ತಿಂದ ಹೊಸ ನಿಯಮಗಳನ್ನ ತರ್ತಾನೆ ಇದ್ದಾರೆ ಬೇರೆ ಬೇರೆ ದೇಶಗಳವ್ರ ಮೇಲೆ. ಟ್ರಂಪ್ ಅಂದ್ರೆ ಇದು ಒಂದ್ ಹೇಳ್ಬೇಕು, ಇವರು ಶಾಂತಿ ಪ್ರಶಸ್ತಿಗೋಸ್ಕರ ಹೇಳ್ತಾರೆ, 8 ಯುದ್ಧಗಳನ್ನ ನಿಲ್ಸಿದೀನಿ ಅಂತ ಹೇಳಿ ಶಾಂತಿ ಪ್ರಶಸ್ತಿಗೋಸ್ಕರ ಅವ್ರು ಕೇಳ್ತಾರೆ. ಆದ್ರೆ ವಿಚಿತ್ರ ಅಂತಂದ್ರೆ ಅಣ್ವಸ್ತ್ರ ಪರೀಕ್ಷೆಯನ್ನ ನಡೆಸಿ, ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರಷ್ಯಾ ಮಾಡುವಾಗ ನಾವೇನ್ ಕಡಿಮೆ, ನಮ್ದಾಗ್ಲೇ 37 ವರ್ಷ ಆಗೋಯ್ತು ನಾವು ಮಾಡಿ, ಇವಾಗ ನಾವು ಮಾಡ್ಲೇಬೇಕು ಪರೀಕ್ಷೆ ಅಂತಾರೆ. ನೀವ್ ಹೆಂಗೆ ಶಾಂತಿ ದೂತ ಆಗ್ತೀರಿ? ನೀವ್ ಹೇಗೆ ನೊಬೆಲ್ನ ಜಸ್ಟಿಫೈ ಮಾಡ್ಕೋತೀರಿ? ಈ ಕಡೆ ಅಣ್ವಸ್ತ್ರ ಪರೀಕ್ಷೆ ಹೇಳ್ತೀರಿ, ಈ ಕಡೆ ಯುದ್ಧ ನಿಲ್ಲಿಸ್ದೇನೆ ಅಂತ ಹೇಳಿದ್ರೆ ನನಗೆ ನೊಬೆಲ್ ಬರ್ಬೇಕು ಅಂತೀರಿ. ಈ ಮೂರು ಬಹಳ ವೈರುಧ್ಯಗಳು ಅಂತ ಅನ್ಸುತ್ತೆ. ಅವ್ರು ಮತ್ತೆ ನೊಬೆಲ್ ಪ್ರಶಸ್ತಿ ಕೊಡೋ ಸಮಯ ಬಂದಾಗ ಮತ್ತೆ ಅವಾಗ ಶಾಂತಿ ಪ್ರಿಯರಾಗ ಆರಂಭ ಮಾಡ್ತಾರ ಅವರು. ಮತ್ತೆ ಈ ಸಲ ಆದ್ರೂ ಸಿಗ್ಬೋದೇನೋ. 6 ತಿಂಗಳು ಗ್ಯಾಪ್ ಇಟ್ಕೊಳ್ಳೋದು. ಹಿಂಗೂ ಒಂದು ಅನೌನ್ಸ್ ಆಗ್ಬಿಟ್ಟಿದೆ, ವೆನೆಜುವೆಲಾ ಮರಿಯಾ ಮಚಾಡೋ ಅವರಿಗೆ ಅನೌನ್ಸ್ ಆಗ್ಬಿಟ್ಟಿದೆ. ಈ ಮಧ್ಯಪ್ರಾಚ್ಯ ಬಗ್ಬೋಡಿಯಲ್ಲಿ ಈಗ ಇಸ್ರೇಲ್ ಮತ್ತು ಅಮೆರಿಕ ಎರಡು ಕೂಡಿ ಮುಂದಾಗ್ತಾ ಇದ್ದಾರೆ. ಅದು ಏನಂತ ಹೇಳಿದ್ರೆ ಇವ್ರೇನ್ ಹೇಳ್ತಿದಾರೆ, ಅಮೆರಿಕ ಹಮಾಸ್, ಹೌತಿ ಮತ್ತಿನ್ನೊಂದು ಯಾರಪ್ಪ ಇವರು ಹೆಜ್ಬುಲ್ಲಾ, ಈ 3 ಬಂಡುಕೋರರು ಶರಣಾಗತರಾಗಬೇಕು. ಅವರು ನಿಶಸ್ತ್ರೀಕರಣ ಪಾಲನೆ ಮಾಡಬೇಕು. ಅವರು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಇಟ್ಕೋಬಾರದು. ಹಾಗಾದ್ರೆ ಮಾತ್ರ ಶಾಂತಿ ಒಪ್ಪಂದ 100% ಜಾರಿಯಾಗೋಕ್ ಸಾಧ್ಯ. ಅದಾಗ್ಲಿಲ್ಲ ಅಂದ್ರೆ ನಾವು ಅವ್ರ ಮೇಲೆ ದಾಳಿ ಮಾಡೋದು ನಿಶ್ಚಿತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಕ್ಟೋಬರ್ 13 ಶಾಂತಿ ಒಪ್ಪಂದ ಆಗಿತ್ತು ಮೇಡಮ್. ಹೌದು ಈಜಿಪ್ಟ್ ಅಲ್ಲಿ. ಬಟ್ ತುರ್ಕಿ ಮಾತ್ರ ಯಾವಾಗ್ಲೂ ಅಪಸ್ವರನೇ ಅವರು. ಅದಕ್ಕೆ ಈಗ ನ್ಯಾತನ್ಯಾಹು ಮತ್ತೆ ಸೇರಿದಂತೆ 37 ಜನರಿದ್ದ ಟರ್ಕಿ. ಹೌದು, ನೀವು ಟರ್ಕಿ ತಕ್ಷಣ ವಾರೆಂಟ್ ಕೊಟ್ಟಿದ್ದಾರೆ ಅವ್ರು. ಅದಕ್ಕೆ ಇವ್ರು ಹೇಳಿದ್ದಾರೆ ಅದು ತುರ್ಕಿ ಅಧ್ಯಕ್ಷರ ಒಂದು PR ಅಂತ ಹೇಳಿದ್ರೆ ತಾವು ಸುದ್ದಿಲಿರ್ಬೇಕು ಅನ್ನೋದಕ್ಕೆ ಇದು ಒಂದು. ಆಮೇಲೆ ಇಸ್ಲಾಮಿಕ್ ರಾಷ್ಟ್ರಗಳ ಒಂದು ವಲಯದಲ್ಲಿ ತನ್ನ ವರ್ಚಸ್ಸು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರು ನೆತನ್ಯಾಹು ಮತ್ತೆ ಇಸ್ರೇಲ್ನ ಡಿಫೆನ್ಸ್ ಮಂತ್ರಿ, ಇಸ್ರೇಲ್ನ ಆಂತರಿಕ ಸಚಿವ, ಸೈನ್ಯದ ಮುಖ್ಯಸ್ಥರು ಇವರೆಲ್ರಿಗೂ ಸೇರಿದಂಗೆ ಅವರು ಫರ್ಮಾನ್ ಹೊರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಾರೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 37 ಜನಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಇಸ್ರೇಲ್ ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೆ. ಏನಂತ ಹೇಳಿದ್ರೆ ಇದೆಲ್ಲ PR ಸ್ಟಂಟ್ ಅಂತ ಹೇಳ್ಬಿಟ್ಟು. ಓಕೆ, ಇದಿಷ್ಟು ಮೇಡಮ್ ರಾಜ್ಯ, ದೇಶ ಮತ್ತು ವಿದೇಶ ಸುದ್ದಿಗಳಾಗಿತ್ತು. ಇನ್ನು ವಾರದ ಕತೆ ನೋಡೋದಾದ್ರೆ, ವಾರದ ಕತೆ ಅಂದ ತಕ್ಷಣ ನಾವು ಏನಾದ್ರೂ ಒಬ್ಬ ಸ್ಪೆಷಲ್ ವ್ಯಕ್ತಿಗಳನ್ನ ಹೇಳಲೇಬೇಕು. ಏನಪ್ಪಾ ಅಂತ ಹೇಳಿದ್ರೆ ನಾವು ವಾರ ಇದು ಎಲ್ಲ ಹೇಳಿದ್ರೆ ಮಲಪ ನೀವು ಸ್ವಲ್ಪ ಪುರುಷರ ಇದು ಅಂತ ಅನ್ಸುತ್ತೆ. ನೀವು ಪುರುಷರ ಕಡೆ ಜಾಸ್ತಿ ಒಲವು, ಅದಕ್ಕೇನೆ ನೀವು ಇಲ್ಲ ಅಂದ್ರೆ ನೀವು ಕಳೆದ ವಾರದ ಅತಿ ದೊಡ್ಡ ಸುದ್ದಿ, ಇಡೀ ದೇಶ ಸಂಭ್ರಮಿಸಿದಂತಹ ಮಹಿಳೆಯರ ವರ್ಲ್ಡ್ ಕಪ್ ಕ್ರಿಕೆಟ್ ಏನು ನಾವು ಗೆದ್ದುಕೊಂಡಿರೋದು, ವಿಶ್ವ ವನಿತೆಯರಾಗಿ ನಾವಿವಾಗ ವಿಶ್ವ ವಿಜೇತರಾಗಿ ಹೊರಹೊಮ್ಮಿರೋದ್ರ ಬಗ್ಗೆ ನೀವು ಒಂದೇ ಒಂದ್ ಮಾತು ಹೇಳಲು ಇಲ್ಲ, ಕೇಳಲು ಇಲ್ಲ. ಹೇಳಿದ್ವಲ್ಲ ಮೇಡಮ್, ಮಾತಾಡಿದ್ವಿ ಅಲ್ಲ? ಇಲ್ಲ, ಮಾತಾಡಿಲ್ಲ ನಾವು. ಇಲ್ಲ, ಈ ವಾರ ಮಾತಾಡೋಣ ಬಿಡಿ ಮೇಡಮ್. ದಕ್ಷಿಣ ಆಫ್ರಿಕಾವನ್ನ ಮಣಿಸಿ 57 ರನ್ಗಳಿಂದ ಮಣಿಸಿ, ಏನ್ 1-2 ರನ್ ಅಲ್ಲ, ಅದೇ ನೀವು ಪುರುಷರ ತಂಡ ಮಾಡಿದ್ರೆ ಇವಾಗ ಫಸ್ಟೇ ಅದನ್ನ ತಗೋತಿದ್ರಿ ನೀವು ಲೀಡ್. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಈ ಹಿಂದೆ ನಮ್ಗೆ ಮೊದಲ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಾಗ ಯಾವ ರೀತಿಯಾಗಿ ಇಡೀ ದೇಶ ಸಂಭ್ರಮಿಸಿತ್ತು, ಕಪಿಲ್ ದೇವ್ ಅವ್ರು ಗೆಲ್ಲಿಸ್ಕೊಟ್ಟಾಗ, ಈಗ ನಮ್ಮ ವನಿತೆಯರು ಗೆಲ್ಲಿಸ್ಕೊಟ್ಟಾಗ ಕೂಡ ಹಂಗೆ ಸಂಭ್ರಮಿಸ್ತಾ ಇದೀವಿ ನಾವು. 1983 ಒಂದು ಹಿಸ್ಟ್ರಿ ಈಗ ರಿಪೀಟ್ ಆಗಿದೆ. ಹೌದು, ಏನಂತ ಹೇಳಿದ್ರೆ 70ರ ದಶಕದಲ್ಲಿ ಮಹಿಳಾ ಕ್ರಿಕೆಟ್ ಮಂಡಳಿ ಭಾರತದಲ್ಲಿ ಸ್ಥಾಪನೆ ಆದ್ರೂ ಇದುವರೆಗೂ ನಮ್ಗೆ ಒಂದು ಎತ್ತರಕ್ಕೇರಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಮಹಿಳೆಯರ ಕ್ರಿಕೆಟ್ ಅಂದ್ರೆ ಮೂಗ್ಮುರಿಯವ್ರ
ಆಡಂಬರ ಜಾಸ್ತಿ. ಆಮೇಲೆ ಯಾರು ಸ್ಟೇಡಿಯಂಗೆ ಹೋಗ್ತಿರ್ಲಿಲ್ಲ ಜನ ನೋಡೋದಕ್ಕೆ, ಬ್ರ್ಯಾಂಡ್ ಅಂಬಾಸಿಡರ್ಗಳಾಗ್ಲಿಲ್ಲ, ಹೌದು ಮೇಡಮ್, ಅಡ್ವರ್ಟೈಸ್ಮೆಂಟ್ ಇರ್ಲಿಲ್ಲ, ಇವ್ರಿಗೆ ಏನು ಮೌಲ್ಯನೇ ಇರ್ಲಿಲ್ಲ. ಆದ್ರೆ ನೋಡಿ ನಮ್ಮ ಹೆಣ್ಮಕ್ಳು ಎಲ್ಲಾ ನೋವು, ತಾರತಮ್ಯ, ಈ ತಾತ್ಸಾರ ಎಲ್ಲವನ್ನೂ ನುಂಗ್ಕೊಂಡು, ಸಮಾನ ವೇತನ ಇಲ್ಲ, ಸಮಾನ ಗೌರವ ಇಲ್ಲ, ಇದಕ್ಕೆ ಶಾಂತಾರಂಗಸ್ವಾಮಿ, ಡಯಾನಾ ಎಡಲ್ಜಿ, ಆಮೇಲೆ ಅವರು ಜೂಲನ್ ಗೋಸ್ವಾಮಿ, ಇವರು, ಆಮೇಲೆ ಇವರು ಯಾರಪ್ಪ ಅವರು ಮಿತಾಲಿ ರಾಜ್, ಇವರೆಲ್ಲರಿಂದನೂ ಹೋರಾಟ ನಡ್ಕೊಂಡು ಬಂದು ಇವತ್ತು ಹರ್ಮನ್ಪ್ರೀತ್ ಕೌರ್ ಅವರ ನೇತೃತ್ವದ ಒಂದು ಮಹಿಳಾ ಕ್ರಿಕೆಟ್ ತಂಡ ಭಾರತದ್ದು ಏನಿದೆ ಅದು ಇವತ್ತು ಭಾರತದ ಮಹಿಳೆಯರ ಗೌರವವನ್ನ ಎತ್ತಿದೆ. ಎಬಿ ಡಿವಿಲಿಯರ್ಸ್ ಏನ್ ಹೇಳ್ತಾರೆ ಗೊತ್ತಾ, ಕೇವಲ ಭಾರತದ ನೋಡಿ ಅವ್ರ ದೇಶದ ತಂಡ ಸೋತ್ರು, ಈ ಎರಡೂ ರಾಷ್ಟ್ರಗಳು ಅವ್ರ ಏನ್ ಹೇಳ್ತಾರೆ ಅಂದ್ರೆ ಈ ಎರಡೂ ರಾಷ್ಟ್ರಗಳು ತುಂಬಾ ಒಳ್ಳೆಯ ಒಂದು ಎತ್ತರಕ್ಕೆ ಏರಿದ್ವು. ಯಾಕಂದ್ರೆ ಇದುವರೆಗೂ ಕೇವಲ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಪ್ರತಿ ಸರಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ 7 ಸರಿ, ಇವರು ಆಮೇಲೆ ಇವರು ಯಾರದು ನ್ಯೂಜಿಲೆಂಡ್ ಒಂದ್ಸಲ, ಹೀಗೆ ಇರ್ತಿತ್ತು ಹೊರತು ಬೇರೆ ಯಾವ ದೇಶಗಳಿಗೂ ಆ ಎತ್ತರಕ್ಕೆ ಏರಕ್ ಸಾಧ್ಯನೇ ಆಗಲಿಲ್ಲ. 2017 ನಾವು ಫೈನಲ್ ಹೋಗಿ ನಿರಾಶರಾಗಿ ವಾಪಸ್ ಬಂದಿದ್ವಿ. ಈ ಸರಿ ಅದಾಗ್ಲಿಲ್ಲ. ಈ ಸರಿ ಏನಂತ ಹೇಳಿದ್ರೆ ಫೈನಲ್ಗೆ ಹೋದಾಗ ಎಲ್ಲರದ್ದು ಪ್ರಾರ್ಥನೆ, ಎಲ್ಲರ ಒಂದು ಹಾರೈಕೆ, ಎಲ್ಲ ಬೆಂಬಲ ಇತ್ತು. ಅದ್ರ ಜೊತೆಗೆ ಕಠಿಣ ಪರಿಶ್ರಮ ಮಾಡಿದ್ರು. ಆಮೇಲೆ ಇವಾಗ ನೀವು ಹೇಳಿದ್ರಲ್ಲ, ನಾನು ಶೆಫಾಲಿ ವರ್ಮನ್ ಕಥೆನೂ ಇದ್ರಲ್ಲೇನೆ ನಾನು ಹೇಳ್ತೀನಿ. ಅವಳನ್ನ ಎಲ್ಲರೂ ದೇವರ ಮಗಳು ಅಂತ ಹೇಳ್ತಾರೆ. 21 ವರ್ಷದ ಹುಡುಗಿ, 2004 ಹುಟ್ಟಿರೋದು ಇವಳು. ಇವಳು ಹರಿಯಾಣದ ರೋಹ್ಟಕ್ ನಲ್ಲಿ ಹುಟ್ಟಿರೋದು. ರೋಹ್ಟಕ್ ಹರಿಯಾಣ ಅಂತ ಹೇಳಿದ್ರೆ ಕುಸ್ತಿ, ಬಾಕ್ಸಿಂಗ್ ಇದಕ್ಕೆ ಫೇಮಸ್. ಆ ಕುಸ್ತಿ ಬಾಕ್ಸಿಂಗ್ ನಾಡಲ್ಲಿ ಹೆಂಗೆ ನೋಡಿ ಬ್ಯಾಟ್ ಹಿಡ್ಕೊಂಡು ಅಂದ್ರೆ ಇವಳ ಕಥೆನೆ ಬಹಳ ಒಂಥರ ರೋಚಕವಾಗಿದ್ದು. ಅವಳ ಅಣ್ಣ ಇರ್ತಾನೆ, ಅಪ್ಪ ಸಂಜೀವ್ ವರ್ಮಾ, ಅಮ್ಮ ಪರ್ವೀನ್ ಬಾಲಿ ಅಂತ ಹೇಳ್ಬಿಟ್ಟು ಅಣ್ಣ. ಇವಳ ಅಣ್ಣ ಸಾಹಿಲ್ ಅಂತ ಹೇಳಿ, ಸಾಹಿಲ್ಗೆ ಕ್ರಿಕೆಟ್ಗೆ ಕರ್ಕೊಂಡು, ಇವರಪ್ಪ ಸಚಿನ್ ತೆಂಡೂಲ್ಕರ್ದು ಪರಮ ಭಕ್ತ. ಅವ್ರ ಮನೆಯಲ್ಲಿ ಯಾವಾಗ್ಲೂ ಸಚಿನ್ ತೆಂಡೂಲ್ಕರ್ ಮ್ಯಾಚ್ಗಳನ್ನ ರಿಪೀಟ್ ನೋಡೋದೆ. ಈ ಮಗು ಅಂಬೆಗಾಲ್ ಇಡುವಾಗ್ಲಿಂದನೂ ಸಚಿನ್ ನೋಡ್ಕೊಂಡೇ ಬೆಳೆದಿರೋದು. ಹಾಗಾಗಿ 5ನೇ ವರ್ಷಕ್ಕೆ ಇವಳು ಅಪ್ಪ ನಡಿ ನಾವು ಹೋಗೋಣ ಕ್ರಿಕೆಟ್ ಆಡಕ್ಕೆ ಅಂತ ಹೇಳ್ಬಿಟ್ಟು, ಆಮೇಲೆ ಕ್ರಿಕೆಟ್ ಅಕಾಡೆಮಿಗೆ ಇವಳನ್ನ 9ನೇ ವಯಸ್ಸಿಗೆ ನೋಂದಾಯಿಸಕ್ ಹೋದಾಗ ಅಲ್ಲಿ ಹೇಳ್ತಾರೆ ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ನಿಮಗೆ ಹೆಣ್ಮಗಳು ಅಂತ ನೀವ್ ಯಾರಿಗೂ ಹೇಳ್ಬೇಡಿ, ನನ್ನ ಮಗಳು ಕ್ರಿಕೆಟ್ ಆಡ್ಲೇಬೇಕು ಅಂತ ಹೇಳ್ತಾಳೆ. ಆಮೇಲೆ ಅವಳಿಗೆ ನಾವು ಮನೆಯಲ್ಲೂ ಇವಾಗಲೇ ತರಬೇತಿ ಶುರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವಳನ್ನ ಫುಲ್ ಬಾಯ್ ಕಟ್ ಮಾಡಿಸ್ತಾರೆ. ಪ್ಯಾಂಟು ಟೀ ಶರ್ಟ್ ಹಾಕಿ ಕರ್ಕೊಂಡು ಹೋಗದೆ. ಇವಳು ಎಲ್ಲರ ಜೊತೆ ಆಡ್ತಿರ್ತಾಳೆ. ಬಟ್ ಕೋಚ್ಗೆ ಬಹಳ ಭಯ, ಮತ್ತೆ ಅಪ್ಪನಿಗೂ ಬಹಳ ಭಯ. ಯಾಕೆ ಹುಡುಗಿ ಅನ್ನೋದಕ್ಕಿಂತನೂ ಇವರು ತುಂಬಾ ಎರ್ರಾಬಿರ್ರಿ ಹೊರಟಾಗಿ ಬಾಲ್ ಹಾಕ್ತಾರೆ. ಆ ಮಗು ಹೆಲ್ಮೆಟ್ ಗಾಡಿ ಇವಳದ್ ಯಾವಾಗ್ಲೂ ಪುಡಿ ಇವಳು ಮುಖಕ್ಕೆ ಬೀಳ್ತಿರುತ್ತೆ. ಆ ಬಾಲ್ ಇಂದಾಗಿ ಯಾವಾಗ್ಲೂ ಪುಡಿ. ಆದ್ರೂ ಅಪ್ಪನಿಗೆ ಭಯ. ಆದ್ರೆ ಇವಳಿಗೇನಿಲ್ಲ, ಬಾಲ್ ಬಿತ್ತು ಅಷ್ಟೇ ತಾನೇ ಬಿಡಪ್ಪ ಅಂತ ಹೇಳಿ. ಆಮೇಲೆ ಎಲ್ರೂ ಆಡ್ಕೊಳ್ಳೋರೆ, ನೆರೆಹೊರೆಯವರೆಲ್ಲ ಮಗಳನ್ನ ಹುಡುಗ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಕ್ರಿಕೆಟ್ ಆಡಿಸ್ತಾರೆ. ಕುಸ್ತಿಗೆ ಆಡಿಸಿದ್ರೆ ಅಥವಾ ಬಾಕ್ಸಿಂಗ್ ಆಡಿಸಿದ್ರೆ ನಮ್ ರಾಜ್ಯದ ಬಂದು ಏನು ಗೌರವ ಎತ್ತಿ ಹಿಡಿಬಹುದು. ಪೈಲ್ವಾನ್ರ ನಾಡು ನಮ್ದು. ಹೋಗಿ ಕ್ರಿಕೆಟ್ ಆಡಿಸ್ತಾರೆ. ಆ ಮಹಿಳಾ ಕ್ರಿಕೆಟ್ ಈ ಜನ್ಮಕ್ ಮೇಲೆ ಇರಲ್ಲ, ಹಿಂಗೆಲ್ಲಾ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಅವರಪ್ಪ ಏನು ಮಾತಾಡಲ್ಲ. ನೋಡಮ್ಮ ಹಿಂಗಂತಾರೆ ಅಂತ ಹೇಳ್ಬಿಟ್ಟು ಅವ್ರಮ್ಮ ಹೇಳ್ದಾಗ ಇವಳು ಒಂದೇ ಮಾತು ಹೇಳ್ತಾಳೆ, ಅಮ್ಮ ಅವರೆಲ್ಲರೂ ನಮ್ಮ ಸಾಧನೆ ನೋಡಿ ಖುಷಿ ಪಡುವಂತ ಒಂದು ಶೆಫಾಲಿ ಅಂತ ಅನ್ನುವಂತ ಒಂದು ದಿನ ಖಂಡಿತ ಬರುತ್ತೆ, ಸುಮ್ಮನಿರಿ ಅಂತ ಅನ್ಬಿಟ್ಟು ಅಂತಾಳೆ. ಅವಳು ಹೇಳಿದ ಹಾಗೆ ಮಾಡಿದ್ಲು. 15ನೇ ವರ್ಷಕ್ಕೆ ಅವಳು ಭಾರತ ಕ್ರಿಕೆಟ್ ತಂಡದ T20 ತಂಡಕ್ಕೆ ಸೇರ್ಕೊಂಡು ಆಟ ಆಡ್ತಾಳೆ. ಅಲ್ಲೇನೆ ಅವಳು ಮಿಂಚಿನ ಸಿಡಿಲಮರಿ ಅಂತ ಹೇಳ್ಬಿಟ್ಟು ಹೆಸರು ತಗೊಳ್ತಾಳೆ. ಇವಳನ್ನ ಹರಿಯಾಣ ಎಕ್ಸ್ಪ್ರೆಸ್ ಅಂತಾರೆ. ಆಮೇಲೆ ಲೇಡಿ ಸೆಹ್ವಾಗ್ ಅಂತ ಕರೀತಾರೆ. ನೋಡಿ 21 ವರ್ಷದ ಹುಡುಗಿ ಇದು ಇವಳಿಗೆ. ಬಟ್ ಇಷ್ಟೆಲ್ಲ ಆಡಿದ್ರು ಇವಳಿಗೆ ಒಂಥರ ಇನ್ನೂ ಪ್ರೌಢತೆ ಬರ್ಬೇಕು, ಹೆಚ್ಚಿನ ಸಾಧನೆ ಮಾಡ್ಬೇಕು, ಅಲ್ಲ ಪ್ರೌಢತೆ ಬರ್ಬೇಕು ಆಟದಲ್ಲಿ ಅಂತ ಎಲ್ರು ಅಂದ್ರೆ ಯಾರ ಬೇರೆ ಬೀಸ್ ಬಂದ್ಬಿಡ್ತಾಳತ್ಲಗೆ ಅಂತೆಲ್ಲ ಹೇಳ್ತಿರ್ತಾರೆ. ಹಾಗಾಗಿ ವಿಶ್ವಕಪ್ ಈ ಸರಿ 25ರಲ್ಲಿ ಕಳೆದ ತಿಂಗಳು ಏನ್ ನಡೀತು, ಆ ಒಂದು
ಪಂದ್ಯಾವಳಿ ಪ್ರಾರಂಭವಾದಾಗ ಇವಳು ಆಡುವ ತಂಡದಲ್ಲಿ ಇರಲ್ಲ, ಹೌದು ಲೆವೆನ್ ನಲ್ಲಿ ಇರಲ್ಲ ಇವಳು, Playing 11 ಅಲ್ಲಿ ಇರಲ್ಲ madam. Playing 11 ಅಲ್ಲಿ ಇರಲ್ಲ ಇವಳು. ಆಗ ಇವಳೇನು ಬೇಸರ ಆಗ್ಲಿಲ್ಲ, ಏನ್ ಹೇಳ್ತಾರೆ ತನಗೆ ಆ ಮ್ಯಾನೇಜ್ಮೆಂಟ್ ಅದನ್ನೇ ಮಾಡ್ತಿರ್ತಾಳೆ. ಹೌದು ಮೇಡಮ್. ಸೆಮಿಫೈನಲ್ಗಿಂತ ಮುಂಚಿನ ಮ್ಯಾಚ್ ನಲ್ಲಿ ಯಾವಾಗ ನಮ್ಮ ಇವಳು ಪ್ರತೀಕಾ ರಾವಲ್ ಗಾಯಾಳು ಆಗ್ತಾರೆ, ಅವಳ ಆ ಗಾಯಾಳು ಆಗೋದು ಏನು ಪಾಪ, ಅದು ಕ್ಯಾಚ್ ಹಿಡಿಯಕ್ ಹೋಗಿ ಕಾಲು ಪಾದ ಎರಡುವೆ ಬಹಳ ಗಂಭೀರ ಸ್ವರೂಪದಲ್ಲಿ ಗಾಯ ಆಗುತ್ತೆ, ವೀಲ್ ಚೇರೇ ಆಗುತ್ತೆ ಅವಳಿಗೆ. ಹಾಗಾಗಿ ಅವಳಿಗೆ ಆಟಕ್ಕೆ ಮತ್ತೆ ಹಿಂದಿರುಗಕ್ ಆಗಲ್ಲ ಅಂತ ಹೇಳಿದಾಗ ಬ್ಯಾಟಿಂಗ್ ಕೊರತೆ ಅಲ್ವಾ ಓಪನರ್, ಹಾಗಾಗಿ ಇವ್ರೇನ್ ಮಾಡಿದ್ರು, ಶೆಫಾಲಿ ಕರೆದ್ಲು. ಶೆಫಾಲಿ ಎಂತ ಆ ಒಂದು ಸ್ಥಾನಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಇದಕ್ಕೆ ಆಡಿದ್ಲು, ಏನು ಸೆಮಿಫೈನಲ್ಸ್ ಅಲ್ಲಿ ಜೆಮಿಮಾ ರೋಡ್ರಿಕ್ಸ್ ಗೆಲ್ಸಿದ್ಲು ನಿಜ, ಬಟ್ ಶೆಫಾಲಿ ಕೂಡ ಉತ್ತಮ ಪ್ರದರ್ಶನವನ್ನ ತೋರಿಸಿದ್ಲು ಅವತ್ತು. ನಾವೇ ಅಂತಲ್ಲ, ಇನ್ನು ನಮ್ಮ BCCI ಇನ್ನು ಸ್ವಲ್ಪ ಎಡೂತು ಅಂತ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಇದೇ ಪುರುಷ ತಂಡ ಇದು ಗೆದ್ದಾಗ 151 ಕೋಟಿ ಅಷ್ಟು ಕೋಟಿ 125 ಕೋಟಿ ಏನೋ ಕೊಡ್ತಾರೆ. ಅದೇ ಮಹಿಳೆಯರು ಬಂದಾಗ 55 ಕೋಟಿ ಏನೋ ಈ ತರ ಕೊಡ್ತಾರೆ. 41 ಕೋಟಿ ಪ್ರಾಶಸ್ತಿ ಮೊತ್ತ ಮತ್ತೆ ಇದು ಸೇರಿ 90 ಕೋಟಿ ಆಗಿದೆ. ಇಲ್ಲಿ ಇದೊಂದು ಬಿಗಿನಿಂಗ್, ಇಷ್ಟಾದ್ರೂ ಕೊಟ್ರಲ್ಲ, ಇನ್ನು ಮುಂದೆ ಇನ್ನೂ ಜಾಸ್ತಿ ಖಂಡಿತವಾಗಿ ಪಡ್ಕೋತೀವಿ. ಮಹಿಳೆಯರು ಬಂದರು ದಾರಿ ಬಿಡಿ, ಮಹಿಳೆಯರ ಕೈಗೆ ಕಪ್ಪು ಕೊಡಿ, ಹೌದು ಮೇಡಮ್, ಅವಕಾಶ ಕೊಡಿ, ಕಪ್ ನೀವು ಕೊಡ್ಬೇಡಿ, ನಾವು ನಾವು ಏನು ಈ ಹೊತ್ತಿನ ಒಂದು ನಮ್ಮ ಘೋಷವಾಕ್ಯ ಏನಪ್ಪಾ ಅಂದ್ರೆ, ಮಹಿಳೆಯರು ಬಂದರು ದಾರಿ ಬಿಡಿ, ಮಹಿಳೆಯರಿಗೆ ಅವಕಾಶ ಕೊಡಿ. ತುಂಬಾ ಚೆನ್ನಾಗಿದೆ ಮೇಡಮ್ ಘೋಷವಾಕ್ಯ. ನಾವು ನಿಮಗೆ ವಿಶ್ವಕಪ್ ತಂದು ಕೊಡ್ತೀವಿ. RCB ಅವರು ಫಸ್ಟ್ ಮಹಿಳಾ ತಂಡ ಗೆದ್ದಿದ್ದು IPL ನ, ಆಮೇಲೆ ಪುರುಷರು ಗೆದ್ದಿದ್ದು. ಒಪ್ತೀವಿ ಮೇಡಮ್, ನಾವು ಮಹಿಳೆಯರಿಂದ ಅಲ್ವಾ ಪುರುಷರು ಕೂಡ, ತಾಯಿಯಿಂದಾನೇ ಮಗ ಬರೋದು. ಹೌದು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮಾತುಕತೆ ಮತ್ತು ವಾರದ ಕತೆ. ಹೀಗೆ ಮತ್ತೆ ಯಾವಾಗಲೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ. ಮತ್ತೆ ಸಿಗ್ತೇವೆ. ಧನ್ಯವಾದಗಳು. ನಮಸ್ಕಾರ.